ಕೋಲು ಕೊಟ್ಟು ಪೆಟ್ಟು ತಿಂದ ಸ್ಥಿತಿ ಈಗ ಯುಎಸ್ಎ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರದ್ದು. ಯುಎಸ್ಎಯು ವಿಶ್ವದ ಅತಿದೊಡ್ಡ ಮಿಲಿಟರಿ ಬಲ, ವಿಶ್ವದ ಅತಿದೊಡ್ಡ ಆರ್ಥಿಕ ಬಲ ಹೊಂದಿದ್ದಲ್ಲದೆ ಟ್ರಂಪ್ ಈಗ ಇರುವುದು ಆ ಸ್ಥಿತಿಯಲ್ಲಿ ಎಂಬುದು ಎದ್ದು ತೋರ್ತಾ ಇತ್ತು. ವೆನಿಜುವೆಲಾ ಅಧ್ಯಕ್ಷರನ್ನ ಹಿಡಿದಾಗ ಅವರು ಆರಂಭದಲ್ಲಿ ಲಾರಿ ಚಾಲಕರಾಗಿದ್ದರು ಎಂಬ ಒಂದು ಪ್ರಚಾರ ನಡೆಯಿತು. ಟ್ರಂಪ್ ಅವರ ಅಜ್ಜನ ಕುಟುಂಬ ಜರ್ಮನಿಯಿಂದ ಯುಎಸ್ಎಗೆ ಓಡಿ ಬಂದಾಗ ಹೆದ್ದಾರಿ, ಹೋಟೆಲ್ಗಳ ಮೂಲಕ ಲಾರಿ ಚಾಲಕರಿಗೆ ಚಾ ಮಾರುತ್ತಿತ್ತು ಎನ್ನಲಾಗಿದೆ. ಟ್ರಂಪ್ ಕುಟುಂಬ 10 ಉದ್ಯಮ ಹೊಂದಿದ್ದು, ದೊಡ್ಡ ಹೋಟೆಲ್ಗಳು ಕೂಡ ಅವುಗಳಲ್ಲಿ ಸೇರಿದೆ. ಭಾರತ ಸಹಿತ ಹಲವು ದೇಶಗಳಲ್ಲಿ ಅವು ಹಬ್ಬಿದೆ. ಟ್ರಂಪರು ಸುಂಕವೀರರಾದ ಮೇಲೆ, ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ ಮೇಲೆ ಪಕ್ಕಾ ಯುಎಸ್ಎ ಬಣ ಎನ್ನುವುದು ಕುಗ್ಗುತ್ತಾ ಸಾಗಿದೆ. ಭಾರತ EU ವ್ಯಾಪಾರ ಒಪ್ಪಂದದ ಸಹಿತ ಹಲವು ವ್ಯಾಪಾರ ಒಪ್ಪಂದಗಳು ಜಾಗತಿಕವಾಗಿ ಆಗುತ್ತಿದ್ದು, ಅವೆಲ್ಲ ಟ್ರಂಪ್ ಹಿತಾಸಕ್ತಿಗೆ ಎದುರಾದವು ಎನ್ನಬಹುದು. ಸದ್ಯ ಹಣದಿಂದ, ಮಿಲಿಟರಿಯಿಂದ ಯುಎಸ್ಎ ಬಗ್ಗಿಸುವುದು ಸಾಧ್ಯವಿಲ್ಲವಾದರೂ ಬೆಂಬಲಿಗ ದೇಶಗಳ ಸಂಖ್ಯೆ ಕಡಿಮೆಯಾಗುವುದು ಮುಂದೆ ಅದಕ್ಕೆ ಸಮಸ್ಯೆ ತರಲಿದೆ.